ಹಲೋ ಗಾಯ್ಸ್, ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಊರಿನ ನನ್ನ ಫೇವ್ರೆಟ್ ಜಾಗ ಆಲದ ಮರದ ತೋಪು. ಸೊ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಬ್ಯಾಕ್ ಇಂಟು ದ ವಿಡಿಯೋ. ಸೊ ಈಗೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಮನೆ. ಸೊ ಇಲ್ಲಿಂದ ಸ್ವಲ್ಪ ದೂರ ಅಂದರೆ ಒಂದು 10ರಿಂದ 20 ಹೆಜ್ಜೆ ಹೋದರೆ ನಮಗೆ ಸಿಗುತ್ತೆ ರೈಲ್ವೆ ಟ್ರ್ಯಾಕು. ಸೊ ನಮ್ಮ ಮನೆ ಹಿಂದೆಯೇ ರೈಲ್ವೆ ಟ್ರ್ಯಾಕ್ ಇರೋದು. ಟ್ರೈನು ಓಡಾಡುತ್ತೆ ಬಟ್ ಸ್ಟಾಪ್ ಕೊಡಲ್ಲ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಏನ್ ಮಮ್ಮ ಚೆನ್ನಾಗಿದ್ಯಾ? ಇದು ನೋಡ್ಬೋದು, ಇದೇ ರೈಲ್ವೆ ಟ್ರ್ಯಾಕು. ಚಾಮರಾಜನಗರ ಮತ್ತು ನಂಜನಗೂಡನ ಒಂದು ಟ್ರ್ಯಾಕ್ ಏನಿದೆ ಈ ಕಡೆಯಿಂದನೇ ಹೋಗೋದು. ಬಟ್ ಇಲ್ಲಿ ಯಾವುದೇ ರೈಲ್ವೆ ಸ್ಟಾಪ್ ಇಲ್ಲ. ನಾವು ರೈಲ್ವೆ ಸ್ಟೇಷನ್ ಹೋಗಬೇಕು ಅಂದರೆ ಕೊಣ್ಣೂರಿಗೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಹೋಗಿ ಸ್ಟೇಷನ್ ಹತ್ತಬೇಕು. ಸೊ ಇಲ್ಲಿ ಟ್ರೈನ್ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬ್ಲೂ ಕಲರ್ ಮನೆ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಮನೆ. ಈಗ ನಾನು ನಿಮ್ಮನ್ನ ಕರ್ಕೊಂಡು ತೋರಿಸೋದಕ್ಕೆ ಹೋಗ್ತಾ ಇರೋದು ತೋಪು. ಅದು ಇಲ್ಲಿಂದ ಒಂದು 300 ಅಥವಾ 400 ಮೀಟರ್ ದೂರದಲ್ಲಿದೆ. ಬನ್ನಿ ಹೋಗೋಣ. ಗೊತ್ತಿಲ್ಲ ಟ್ರೈನ್. ಸೊ ಹೀಗೆ ನೀವೊಂದು 200 to 300 ಮೀಟರ್ ಇದೆ ನಮ್ಮ ಮನೆಯಿಂದ ಇಲ್ಲಿಗೆ, ಅಥವಾ ಊರಿಂದ ಈ ಒಂದು ಡಿಸ್ಟೆನ್ಸ್ಗೆ ಕಾಲ್ನಡಿಗೆಲೇ ಬರ್ಬೋದು. ನೀವು ವೆಹಿಕಲ್ ಇದ್ದರೆ ವೆಹಿಕಲ್ ಕೂಡ ಬರ್ಬೋದು. ಸೊ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬೋದಾಗಿತ್ತು, ಬಟ್ ಈಗ ಟ್ರೈನ್ ಬರುವ ಸ್ವಲ್ಪ ಸಮಯ ಇರೋದರಿಂದ ನಾನು ಹೀಗೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಸೊ ಹೀಗೆ ಮುಂದಕ್ಕೆ ಹೋಗಿ ಒಂದು ಲೆಫ್ಟ್ ಟರ್ನ್ ತೊಗೋಬೇಕು. ಏನಕ್ಕಪ್ಪ ಅಂತ ಹೇಳಿದ್ರೆ ಈ ರೈಲ್ವೆ ಟ್ರ್ಯಾಕ್ದು ಕೆಳಗಡೆ ಬ್ರಿಡ್ಜ್ ಥರ ಮಾಡಿದ್ದಾರೆ. ಅದರ ಕೆಳಗಡೆಯಿಂದ ಹೋದರೆ ನಾವು ನಮ್ಮೂರಿನ ತೋಪನ ನಿಮಗೆ ತೋರಿಸ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಈಗ ನೀವು ನೋಡ್ತಾ ಇರ್ಬೋದು, ಈ ಕಡೆ ರೈಟ್ ಸೈಡ್ ಇರೋದು ನಮ್ಮೂರಿನ ಕೆರೆಮಾಳ ಅಂತ ಹೇಳಿ. ಈಗ ಮೊದಲು ಇದು ಫುಲ್ಲು ಪಾಳಾಗಿತ್ತು, ಬಟ್ ಈಗ ಅದನ್ನು ಕೆರೆ ಮಾಡಬೇಕು ಅಂತ ಹೇಳಿ ಬಿಲ್ ಪಾಸಾಗಿ ಈಗ ಒಂದು ಕೆರೆ ಮಾಡ್ತಾಯಿದ್ದಾರೆ. ಇದು ರೈಟ್ ಸೈಡ್ಗೆ ಹೋದರೆ ನಿಮಗೆ ಆ ಕೆರೆ ಸಿಗುತ್ತೆ. ಹೀಗೆ ನೀವು ಲೆಫ್ಟ್ ಸೈಡ್ಗೆ ಈ ಸೇತುವೆಯಿಂದ ಹೋದರೆ ನಿಮಗೆ ನಮ್ಮೂರಿನ ತೋಪು ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ರೈಲ್ವೆ ಡಿಪಾರ್ಟ್ಮೆಂಟವರು ಹಾಕಿರುವಂತಹ ಆ ಕಾಲದ ಒಂದು 70-80 ವರ್ಷದ ಹಳೆ ಕಾಲದ ದೊಡ್ಡ ದೊಡ್ಡ ಮರಗಳು ಬೇರೆ ಇವೆ. ಸೊ ಈ ಕಡೆ ಹೋದರೆ ಕೆರೆಮಾಳ, ಸೊ ಈ ಕಡೆ ಹೋದರೆ ತೋಪು. ಸೊ ನಾವು ಸದ್ಯಕ್ಕೆ ಈ ಕಡೆ ಹೋಗೋಣ. ಸೊ ಆ್ಯಕ್ಚುಲಿ ನಮ್ಮ ತೋಪಿನ ಒಳಗಡೆ ಈಗ ನಾನು ಮಾತಾಡಿದ್ರೆ ಎಕೋ ಕೂಡ ಆಗುತ್ತೆ. ಇದರ ಒಳಗಡೆ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಬೇರೆ ಇದೆ. ಅಂದರೆ ಅದು ಆ ಕಾಲದಿಂದನೂ ಇರೋದು. ಈಗ ಇಲ್ಲಿ ಮಹದೇಶ್ವರ ದೇವಸ್ಥಾನನೂ ಕೂಡ ರೀಸೆಂಟಾಗಿ ಕಟ್ಟಿಸ್ತಾ ಇದ್ದಾರೆ, ಕನ್ಸ್ಟ್ರಕ್ಷನಲ್ಲಿದೆ. ಸೊ ಫಸ್ಟು ಎಂಟ್ರಾಗ್ತಿದ್ದಂಗೆ ನಿಮಗೆ ಇಲ್ಲೊಂದು ಒಂದು ದೊಡ್ಡ ಮರ ಸಿಗುತ್ತೆ, ಬೇಲ್ದಂಡು ಮರ ಅಂತ. ನಾವು ಇಲ್ಲಿ ಚಿಕ್ಕವರಾಗಿರ್ಬೇಕಾರೆಲ್ಲ ಇಲ್ಲಿ ಉದುರಿಸ್ಕೊಂಡು ಚೆನ್ನಾಗಿ ತಿಂತಾಯಿದ್ವಿ. ನೆಕ್ಸ್ಟು ಹೀಗೆ ಒಳಗಡೆ ಬಂದರೆ ಇದೇ ನಮ್ಮೂರಿನ ತೋಪು.
ಸೊ ಲಾಕ್ಡೌನ್ ಟೈಮಲ್ಲೆಲ್ಲ ನಾವು ಇಲ್ಲೇ ಕ್ರಿಕೆಟ್ ಆಡ್ತಿದ್ದು. ಇದಕ್ಕೆ ಏನಪ್ಪ ಕಾರಣ ಅಂದರೆ ಊರಿಗೆ ಒಂದು ಹತ್ತಿರ ಇರ್ತಿತ್ತು. ಅದಾದ ಮೇಲೂ ಕೂಡ ಇನ್ನೂ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಹೆಂಗಿತ್ತು ಅಂತಪ್ಪ ಅಂದರೆ ಮಿನಿ ಬೌಂಡ್ರಿ ಮಾಡ್ಕೊಳ್ತಾ ಇದ್ವಿ. ಸಚ್ ದ್ಯಾಟ್ ಇಲ್ಲಿ ಬಿಸಿಲು ಕೂಡ ಯಾವುದೇ ಒಂಚೂರು ಬಿಸಿಲು ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ಬಾಲ್ ಹೊಡೆದ್ರೂ ಕೂಡ ಮರಗಿರೆ ಹೊಡೆದು ಪುನಃ ವಾಪಸ್ ನಮ್ಮ ಹತ್ರಕ್ಕೆ ಬರ್ತಾಯಿತ್ತು. ಸೊ ಓಡುವ ಅವಶ್ಯಕತೆ ಕೂಡ ಇರಲಿಲ್ಲ. ಸೊ ಅದಕ್ಕೆ ನಾವು ನಮ್ಮ ತೋಪನ್ನು ಕ್ರಿಕೆಟ್ ಫೀಲ್ಡಾಗಿ ಮಾಡ್ಕೊಂಡಿದ್ವಿ ಲಾಕ್ಡೌನ್ ಟೈಮಲ್ಲಿ. ಮೊದಲು ಈ ಒಂದು ಹಳ್ಳಿಕಟ್ಟೆ ಇದೆಯಲ್ಲ, ಇಲ್ಲಿ ಮೊದಲು ಏನಿತ್ತು ಅಂದರೆ ಒಂದು ದೊಡ್ಡ ಅರಳಿ ಮರ ಇತ್ತು. ಬಟ್ ಸಿಡಿಲು ಹೊಡೆದ ಕಾರಣ ಏನೋ ಅದು ಬಿದ್ದೋಯಿತು. ಅದಾದ ಮೇಲಿಂದ ನಾವೇ ಒಂದು ಗಿಡ ಹಾಕಿ ಅದು ಸುಮಾರು ಈಗ ಬೆಳೆದಿದೆ. ಇಲ್ಲಿ ಮೊದಲೊಂದು ದೊಡ್ಡ ಮರ ಇತ್ತು ಮತ್ತು ಇಲ್ಲಿ ಸುಮಾರು ಮರಗಳಿತ್ತು. ಬಟ್ ಮಳೆ ಜಾಸ್ತಿ ಬಂದಿರೋ ಕಾರಣ ಸುಮಾರು ಮರಗಳು ಉರುಳೋಗಿದೆ. ಆದರೂ ಕೂಡ ನೋಡಿ, ಎಷ್ಟೇ ಬಿಸಿಲಿದ್ರೂ ಕೂಡ ಒಳಗಡೆ ಜಾಸ್ತಿ ಬಿಸಿಲೇ ಬರೋಲ್ಲ. ಮೊದಲು ಮರಗಳಾಗಿದ್ದಾಗಂತೂ ಒಂಚೂರು ಬಿಸಿಲೇ ಬರ್ತಾಯಿಲ್ಲ. ಈಗಲೂ ಅಷ್ಟೊಂದೇನಿಲ್ಲ, ಬಟ್ ಅಲ್ಲಲ್ಲಿ ಸ್ವಲ್ಪ ಬಿಸಿಲುಗಳು ಬರ್ಬೋದು. ಇಲ್ಲಿ ನೋಡಿ, ಅಲ್ಲೂ ಕೂಡ ಒಂದೆರಡು ಮರ ಇತ್ತು, ಅಲ್ಲೊಂದು ಮತ್ತು ಅಲ್ಲೊಂದು, ಅಲ್ಲಿ 2 ಮರಗಳು ಕೂಡ ಉರುಳೋಗಿವೆ. ಅದನ್ನೆಲ್ಲ ಸೇರಿಸ್ಕೊಂಡು ಇದ್ದಿದ್ರೆ ಫುಲ್ಲು ಒಂದೊಳ್ಳೆ ನೆರಳಿನ ವಾತಾವರಣ ಇದಾಗಿತ್ತು. ಈಗ ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇರತಕ್ಕಂಥದ್ದು ಇದೇ ಮಾದೇಶ್ವರ ದೇವಸ್ಥಾನ ಮತ್ತು ಹಳೆದು ಮೊದಲಿಂದನೂ ಇರತಕ್ಕಂಥದ್ದು ಇದೇ ನಾಗೇಶ್ವರದ ದೇವಾಲಯ, ಅಥವಾ ಇದೇ ಒಂದು ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು. ನಮ್ಮೂರಿನ ಹಾಲರವೆ ಆಗಿರ್ಬೋದು, ಏನೇ ಆದರೂ ನಮ್ಮೂರೆಲ್ಲ ಸೇರಿಕೊಂಡು ಒಂದು ಹಬ್ಬ ಮಾಡ್ತೀವಿ ಅಂತಂದು ಹೇಳಿದ್ರೆ ಅದು ಇಲ್ಲಿ ಅಂತಲೇ ಹೇಳ್ಬೋದು. ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗಬೇಕು. ಸೊ ನೋಡಿ, ಇದೇ ನಮ್ಮ ಊರಿನ ನಾಗೇಶ್ವರನ ದೇವಸ್ಥಾನ. ಹೇಳಬೇಕು ಅಂತಂದರೆ ಇಲ್ಲೇ ನಾವು ಎಲ್ಲ ಕ್ರಿಕೆಟ್ ಆಡ್ತಿದ್ದು. ಇದೇ ವಿಕೆಟು, ಅಲ್ಲಿ ಒಂದು ವಿಕೆಟ್ ಥರ ಮಾಡಿಕೊಂಡು ಇಲ್ಲೇ ಮಿನಿ ಬೌಂಡ್ರಿ ಥರ 4 ಹೊಡೆದ್ರೆ ಮಾತ್ರ ಆ ಥರ ಆಟ ಆಡ್ತಾಯಿದ್ವಿ. ಇನ್ನು ಅದನ್ನೆಲ್ಲ ಬಿಟ್ಟರೆ ನೀವು ದೂರದಲ್ಲಿ ಒಂದು ಬಾವಿ ಇರೋದನ್ನು ಕೂಡ ನೋಡ್ಬೋದು. ಬಟ್ ಹತ್ತಿರಕ್ಕೆ ನಾನು ಹೋಗೋದಕ್ಕೆ ಈಗ ಸಾಧ್ಯವಿಲ್ಲ. ಸೊ ಅದಕ್ಕೆ ನಾನು ದೂರದಿಂದನೇ ತೋರಿಸ್ತಾ ಇದ್ದೀನಿ. ಅಲ್ಲೊಂದು ಬಾವಿ ಇತ್ತು. ಒಂದೊಂದ್ಸರಿ ಬಾಲ್ ಕೂಡ ಆ ಬಾವಿ ಒಳಗೆ ಹೋಗೋ ಕೂಡ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಜೊತೆಗೆ ಈ ದಾರಿಯಲ್ಲಿ ಹೋದರೆ ನಿಮಗೆ ಊರಿನ ಹೊಲಗಳಾಗಿರ್ಬೋದು, ಗದ್ದೆಗಳಾಗಿರ್ಬೋದು, ತೋಟಗಳಾಗಿರ್ಬೋದು, ಏನೇನು ಮಾಡ್ಕೊಂಡಿರ್ತಾರೆ ಇವೆಲ್ಲ ಈ ಸೈಡಿಂದ ಹೋದರೆ ನಮಗೆ ಸಿಗುತ್ತೆ. ಇದಾದಮೇಲೆ ಇಲ್ಲಿ ಒಂದು ಒಳ್ಳೆ ಗುಡ್ ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಮ್ಮ ರೈಲ್ವೆ ಟ್ರ್ಯಾಕ್ ಆಗಲೇ ತೋರಿಸಿದ್ನಲ್ಲ, ಆ ರೈಲ್ವೆ ಟ್ರ್ಯಾಕು ಈ ಕಡೆಯಿಂದನೇ ಸಾಗೋದು. ಸೊ ರೈಲ್ವೆ ಟ್ರ್ಯಾಕ್ ಇಲ್ಲಿದೆ. ಸೊ ಟ್ರೈನ್ ಬಂದಾಗಿರಲ್ಲ ಈ ಸೈಡಿಂದನೇ ಹೋಗುತ್ತೆ. ಸೊ ಇಲ್ಲಿ ನೀವು ಮಧ್ಯಾಹ್ನದೊತ್ತು ಬಂದರೆ ಬಿಸಿಲಲ್ಲಿ ತುಂಬ ಆರಾಮಾಗಿ ಮಲ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಈ ಬೇಸಿಗೆಗಾಲದಲ್ಲಿ ಆ ಟೈಮಲ್ಲಂತೂ ಇದು ಒಂದೊಳ್ಳೆ ಫೇವ್ರೇಟ್ ಸ್ಪಾಟ್ ಆಗಿತ್ತು ನಮ್ಮ ಊರಿನವ್ರಿಗೆ. ಹೀಗೆ ನೀವು ಮುಂದೆ ಬಂದರೆ ಇಲ್ಲಿ ಒಂದು ಚಿಕ್ಕದಾಗಿ ಒಳ್ಳೆ ನೀರು ಸೇರಿ ಒಂದು ಕೆರೆ ಥರ ಮಾಡ್ಕೊಂಡಿದ್ದಾರೆ. ಹಸುಗಳು ನೀರು ಕುಡೀಲಿ ಅಂತ ಹೇಳಿ. ಸೊ ಈಗ ಮಳೆಗಿಳೆ ಇಲ್ಲದೆ ಯಾವುದೇ ನೀರಿಲ್ಲ. ಬಟ್ ಮೊದಲು ಸ್ವಲ್ಪ ನೀರಿತ್ತು. ಇಲ್ಲಿ ಸುಮಾರು ಕಮಲದ ಹೂವು ಕೂಡ ಬಿಟ್ಟಿದೆ. ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಿ, ಇದೇ ನೇರಳೆ ಮರ. ಇದಕ್ಕೆ ಸುಮಾರು 100 ವರ್ಷಕ್ಕಿಂತ ಹಳೆಯ ನೇರಳೆ ಮರ ಇದು. 2 ವರ್ಷಕ್ಕೊಮ್ಮೆ ಮಾತ್ರ ನೇರಳೆ ಹಣ್ಣು ಬಿಡ್ತಕ್ಕಂಥದ್ದು ಇದು. ಅದನ್ನು ಬಿಟ್ಟರೆ ನಿಮಗೆ ಕಮಲದ ಹೂಗಳು ನೋಡಬೇಕು ಅಂತಂದರೆ ನೋಡಿ, ಇಲ್ಲಿ ಕಮಲದ ಹೂಗಳು ಅಷ್ಟೊಂದೇನು ಇಲ್ಲ, ಇನ್ನೂ ಯಾವುದು ಬಿಟ್ಟಿಲ್ಲ ಸರಿಯಾಗಿ. ಸೊ ಸ್ವಲ್ಪ ಬಂದಿದೆ, ಅವುಗಳನ್ನ ಕೂಡ ನೀವು ಇಲ್ಲಿ ನೋಡ್ಬೋದು. ಇಷ್ಟೆಲ್ಲ ಮರಗಳಿದೆ ಅಂದಮೇಲೆ ಈ ಮರಗಳನ್ನು ಹತ್ತಿ ಆ ಮರಗಳ ಕೊಂಬೆ ಮೇಲ್ಗಡೆ ಅವರಿವ್ರ ಹೆಸರನ್ನಾಗಿರ್ಬೋದು ಅಥವಾ ತಮ್ಮದೇ ಹೆಸರನ್ನಾಗಿರ್ಬೋದು ಅದನ್ನು ಬರೀದೇ ಇರ್ತಾರ ಬರೆದಿದ್ದಾರೆ. ಸೊ ತೋರಿಸ್ತೀನಿ ನಡೀರಿ ಯಾವ್ಯಾವ ಹೆಸರುಗಳನ್ನು ಆಗ ಬರೆದಿದ್ರು ಅಂತ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಯಾರೋ ಮಲ್ಲ ಅಂತ ಬರೆದಿದ್ದಾರೆ, JM ಅಂತ ಬರೆದಿದ್ದಾರೆ. ಈ ಮರ ಬಿಟ್ಟರೆ ಆ ಮರದಲ್ಲಿ ನೀವು ನೋಡೋದಾದರೆ ಹತ್ತಿರದಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ನೀವು ಇಲ್ಲಿ ಯಾರ ಹೆಸರನ್ನು ನೋಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ರಾಜೇಂದ್ರ M ಅಂತ ಬರೆದಿದ್ದಾರೆ. ಅದನ್ನು ಬಿಟ್ಟರೆ ಪುನೀತ್ ಅಂತ ಬರೆದಿದ್ದಾರೆ. ಪುನಃ ಮೇಲ್ಗಡೆ ನೀವು ನೋಡ್ಬೋದು ರಾಜು ಅಂತ ಹೆಸರು ಬರೆದಿದ್ದಾರೆ. ಸೊ ಈ ಥರ ಸುಮಾರು ಚಿಕ್ಕ ವಯಸ್ಸಲ್ಲಿ ನಾವು ಈ ಮರಗಳನ್ನು ಹತ್ಕೊಂಡು ಇದ್ರ ಮೇಲೆ ನಮ್ಮ ಹೆಸರುಗಳನ್ನ ಕೆತ್ತುತ್ತಿದ್ದೀವಿ. ಜಾಗದ ಬಗ್ಗೆ ಏನನ್ನಿಸ್ತು ಅಂತ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೂ ಇದೇ ಥರ ನಿಮ್ಮೂರಲ್ಲೂ ಜಾಗ ಇದೆಯಾ ಅಂತ ಕೂಡ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ